ಬಗ್ಗೆ ಹೋಗೋದಿಲ್ಲ. ಇವತ್ತು ಕೂಟ್ಕಲ್ ಹೋಬಳಿಯ ಬಿಜೆಪಿ, JDS ಮತ್ತು BJP ಕಾರ್ಯಕರ್ತರ ಸಭೆಗೆ ಇವತ್ತು ತಮ್ಮಲ್ಲಿ ಇರತಕ್ಕಂಥ ಉತ್ಸಾಹ ಪೂರ್ವವನ್ನು ನೋಡಿದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನನ್ನ ಗೆಲುವು 100% ಖಚಿತ. ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ. ನಾನು ಈ ಸ್ಪರ್ಧೆ ಮಾಡುವ ಹಿನ್ನೆಲೆ ಏನು ಅಂತ ಹೇಳಿದ್ದಾರೆ. ಸುಭಾಷ್ ಶಾಸ್ತ್ರಿ ಅವರ ಬಗ್ಗೆ ಹೇಳೋದಾದರೆ 31 ವರ್ಷದಿಂದ ನಮಗೂ ಅವ್ರಿಗೂ ಅವಿನಾಭಾವ ಸಂಬಂಧ. ಅವ್ರ ಮನೆಗೆ ಬರ್ತಾ ಇದ್ರು ಕೂಡ ನಾನು ಜಾಸ್ತಿ ಅವ್ರ ಹತ್ರ ಮಾತು ಕೂಡ ಆಡ್ತಾ ಇರಲಿಲ್ಲ. ನಾವು ಆಂಜನೇಯನ ಹೃದಯದಲ್ಲಿ ಬಗೆದ್ರೆ ಯಾರು ಶ್ರೀರಾಮ ಕಾಣ್ತಾರೆ, ಆದರೆ ಸುಭಾಷ್ ಶಾಸ್ತ್ರಿ ಅವರ ಹೃದಯದಲ್ಲಿ ಬಗೆದ್ರೆ ದೇವೇಗೌಡರು ಕಾಣ್ತಾರೆ. ಅಷ್ಟು ಅಂಥ ಪ್ರಾಮಾಣಿಕ ವ್ಯಕ್ತಿ, ಅಂಥ ನಿಸ್ವಾರ್ಥ ವ್ಯಕ್ತಿ. ಇವತ್ತು ಕೂಟ್ಕಲ್ ಹೋಬಳಿ ಏನಿದೆ ಇದು JDSನ ಭದ್ರಕೋಟೆಯಾಗಿದೆ. ಈಗ BJP ಸೇರೋದ್ರಿಂದ ಇದು ಸುಭದ್ರಕೋಟೆಯಾಗಿದೆ ಅಂತ ನಾನು ಹೇಳ್ತೀನಿ. ಇವತ್ತು BJP ಮತ್ತು JDS ಅಭ್ಯರ್ಥಿ ಆಗಿ ನಾನು NDA ಅಭ್ಯರ್ಥಿಯಾಗಿ BJP ಪಕ್ಷದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಮತ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನಮ್ಮ CP ಯೋಗೇಶ್ವರ್ ಅವರು ಹೇಳಿದರು ಮತ್ತು ಸುಭಾಷ್ ಶಾಸ್ತ್ರಿ ಅವರು ಹೇಳಿದರು. ಇವಾಗ ಇದು ಒಂದು ಮೇನ್ ಚಾನಲಲ್ಲಿ ಹೋದಂಗೆ ನೀರಿದೆ. ಇದು ಮೇನ್ ಚಾನಲ್. ಈ ಸಭೆಗಳು ಈಗ ಆಗ್ತಾ ಇರೋ ಸಭೆಗಳು ಒಂದು ಮೇನ್ ಚಾನಲಲ್ಲಿ ನೀರು ಹೋದಾಗೆ. ಆದರೆ ತಲುಪಬೇಕಾದ್ರೆ ಸಣ್ಣ ಚಾನಲಲ್ಲಿ ಹೋಗಬೇಕು. ಬೆಳಗಾವಲೆ ಅಂತ ಹೇಳ್ತೀವಿ ನಾವು ಹಳ್ಳಿ ಭಾಷೆಯಲ್ಲಿ. ಆ ಕಾರ್ಯ ನಿಮ್ಮಿಂದ ಆಗಬೇಕಾಗುತ್ತೆ. ಯಾಕೆಂದರೆ ಇದನ್ನು ನಾವು ಅಲ್ಲಿಗೆ ಮುಟ್ಟಿಸ್ಬೇಕು, ಹಳ್ಳಿಗಳಿಗೆ ಮುಟ್ಟಿಸ್ಬೇಕು, ಮತದಾರರಿಗೆ ಮುಟ್ಟಿಸ್ಬೇಕು.